ಏನಮ್ಮ ಮಾವನ ಮನೆಗೆ ಹೋಗಿ ಬರಬೇಕು ಅಂತಿದೆಯಲ್ಲ, ಅಲ್ಲ ಇಷ್ಟು ಬೇಗ ಹೋಗಿ ಬಂದ್ಬಿಟ್ಟಿಯಾ? ಇನ್ನೂ ಒಂದೆರಡು ದಿನ ಅಲ್ಲೇ ಇದ್ಬಿಡ್ಬೇಕಾಗಿತ್ತಾನೆ. ಯಾಕಪ್ಪ ನಾನು ಬಂದು ನಿಂಗೆ ತೊಂದರೆ ಆಯ್ತಾ ಹೆಂಗೆ? ನಾನಿನ್ನೂ ಒಂದೆರಡು ದಿನ ನಮ್ಮ ಅಣ್ಣ ಮನೇಲಿ ಇದ್ದಿದ್ರೆ ನೀನು ಆರಾಮಾಗಿಲ್ಲಿ ನಿಂಗೆ ಎಷ್ಟು ಬೇಕೋ ಅಷ್ಟು ಕುಡ್ಕೊಂಡು ತಿನ್ಕೊಂಡು ಎಂಜಾಯ್ ಮಾಡ್ಕೋಬೋದಾಗಿತ್ತೇನೋ ಅಲ್ವಾ? ನಾನು ಬಂದು ತಪ್ಪು ಮಾಡಿಬಿಟ್ಟೆ, ಕ್ಷಮಿಸ್ಬಿಡಪ್ಪ. ಅಯ್ಯ ಮಾವು, ಯಾರು ಹಂಗಂತ ಹೇಳಿದ್ದು? ನಾನು ಕೇಳಿದ್ದು ಪಾಪ ನಿಂಗೆ ನಿಮ್ಮ ಅಣ್ಣಂಗೆ ತುಂಬ ಪ್ರೀತಿ ಅಲ್ವಾ, ಅದಕ್ಕೆ ತವ್ರ ಮನೆಗೆ ಹೋಗಿದ್ಯೇನೋ, ಇದು ಬರ್ತಂತ ಅಂದ್ಕೊಂಡಿದ್ದೆ. ಬೇಗ ಬಂದಿಯಲ್ಲ ಅದಕ್ಕೆ ಕೇಳಿದೆ. ನೀನು ನೋಡಿದ್ರೆ ಏನೇನೋ ಹೇಳ್ತೀಯ. ನಾನು ಹಂಗೆಲ್ಲ ಹೇಳಿದ್ನ ಇವಾಗ? ಹೇಳೋದೆಲ್ಲ ಏನು ಬೇಕಾಗಿಲ್ಲ, ನನಗೆಲ್ಲ ಅರ್ಥ ಆಗುತ್ತೆ ಆಯಿತಾ? ನೀನು ಅಂದ್ಕೊಂಡಿರ್ಬೋದು ನಮ್ಮ ಅಮ್ಮಂಗೆ ನಾನು ಮಾಡೋದೆಲ್ಲ ಏನು ಗೊತ್ತಿಲ್ಲ ಅಂತ, ಆದರೆ ನೀನೆಂಥ ಬಡ್ಡಿ ಮಗ ಅಂತ ನಂಗೆ ಚೆನ್ನಾಗಿ ಗೊತ್ತು ಕಣೋ. ಮೌ, ಏನಮ್ಮ ಹಂಗೆಲ್ಲ ಬೈತೆ ನೀನು? ನೋಡಪ್ಪ ಸೀನಾ, ಹಂಗೆಲ್ಲ ಮಾತಾಡಬಾರ್ದು. ಇವಾಗ ನಾನು ನಮ್ಮ ಅಣ್ಣ ಮನೆಗೇನು ಗೊತ್ತಾ ಹೋಗೋದಿದ್ದು? ಇನ್ನೇನಕ್ಕೆ ಚೆನ್ನಾಗಿ ಹೊಟ್ಟೆ ತುಂಬ ತಿನ್ಕೊಂಡು ಅತ್ತಿಗೆ ಮೈ ಏನು ಕೊಡ್ತಾರೋ ಅದೆಲ್ಲ ಇಸ್ಕೊಂಡು ಬರೋಕ್ಕೆ, ಅದಕ್ಕೆ ತಾನೇ ಹೋಗ್ತೀವಿ ಯಾವಾಗೂ ನೀನು? ಏ ಮುಟ್ಟಾಳ, ಹಂಗಲ್ಲ ಕಣೋ. ಅದೇನಕ್ಕೆ ಅಂದರೆ ನಮ್ಮ ಅಣ್ಣನ ಮಗಳಿದ್ದಾಳ ದೊಡ್ಡೋಳು, ಅದೇ ಕಣೋ, ನೆನಪು ಮಾಡ್ಕೋ. ಅಮ್ಮ ನಂಗೆ ಗೊತ್ತಿಲ್ಲ ಅವಳು ಯಾರಂತ. ಗೀತಾ ತಾನೇ? ಅಯ್ಯೋ ನನ್ನ ಬಂಗಾರ, ನನ್ನ ಮಗ, ಎಲ್ಲ ಗೊತ್ತು. ಗೀತಾನೆ. ಅವಳನ್ನ ನಿನಗೆ ಮದುವೆ ಮಾಡಿಕೊಡು ಅಂತ ಕೇಳಕ್ಕೆ ಹೋಗಿದ್ದೆ ಕಣೋ. ಹೋಗಮ್ಮ, ನಂಗೆ ಯಾಕಂದ್ರೆ ನಾಚಿಕೆ ಆಗುತ್ತೆ ಇಷ್ಟು ಬೇಗ ಮದುವೆ ಅಂತೆಲ್ಲ ಅಂದರೆ. ಅಯ್ಯಯ್ಯ ದೇವ್ರೇ, ಕರ್ಮ. ಅದ್ಯಾಕೋ ಒಳ್ಳೆ ಹೆಣ್ಮಕ್ಳನ್ನ ನಾಚ್ಕೊಂತೀಯಲ್ಲ. ಅಮ್ಮ, ನಾನು ನಾಚಿಕೊಂಡೆ, ನಾನು ಖುಷಿಪಟ್ಟೆ ಅಷ್ಟೇ. ಹಾಳಾಗೋಗ್ಲಿ ಬಿಡು. ಅದೇ ಅವಳನ್ನ ನಿನಗೆ ಮದುವೆ ಮಾಡ್ಕೊಳ್ಳೋದ ನಮ್ಮ ಅಣ್ಣಗೆ ಕೇಳಕ್ಕೆ ಹೋಗಿದ್ದೆ. ಇನ್ನೂ ಕೇಳಿಲ್ಲ ಅಂತ ಹೇಳು, ಆದರೆ ನಿಮ್ಮ ಅಜ್ಜಿ ನಂಗೆ ಹೇಳಿದ್ದಾರೆ ಹೀಗೆಲ್ಲ ಮಾಡು ಅಂತ. ನಾನು ಹಂಗೆ ಮಾಡ್ತೀನಿ. ಸ್ವಲ್ಪ ನಿಮ್ಮ ಮಾವನ ಮುಂದೆ ಸ್ವಲ್ಪ ಗಂಭೀರವಾಗಿ ಕಲ್ತ್ಕೋ ಆಯಿತಾ? ನೀನು ಹಿಂಗೆ ಪೆಂಗ್ ನಂಗೆ ಆಡ್ತಿದ್ರೆ ನಿಮ್ಮ ಮಾವನಿಗೆ ಕೊಡ್ತಾನೆ ಹೆಣ್ಣೆನಾ ಹೋಗೋಳು ಅಂತಾನೆ. ಅಯ್ಯೋ ಮಾವ್ಯಾಕಮ್ಮ ಹಂಗಂತಾನೆ? ನನಗೇನು ಕಮ್ಮಿ ಆಗಿದೆ? ನಾನೇನು ಗಂಡಸಲ್ವಾ? ನಾನೇನು ದುಡಿಯಲ್ವಾ? ದುಡಿತೀಯಾ? ಎಷ್ಟು ದುಡಿದೆ ತಿಂಗಳಿಗೆ? ನೀನು ಇವಾಗ ದುಡ್ದಂಗೆ ಮದುವೆ ಆದ್ಮೇಲೆ ನಿನಗೆ ದುಡ್ತಿದ್ರೆ ನಿನ್ನ ಹೆಂಡತಿಗೆ ಒಂದು ಸೀರೆ ಕೊಡ್ಸೋಕ್ಕಾಗಲ್ಲ ನಿನಗೆ. ನೋಡು ಸೀನಾ, ನಾನು ಹೇಳೋದು ಕ್ಲೀನಾಗಿ ಅರ್ಥ ಮಾಡ್ಕೊ. ನಿಮ್ಮ ಅವ್ರ ಮುಂದೆ ನೀನೇನು ಕೆಲಸ ಮಾಡ್ಕೊಂಡೆ ಅಂತ ಕೇಳಿದ್ರೆ ಏನು ಹೇಳ್ತಿ ಹೇಳು? ಹೇಳ್ತೀನಿ. ನಾನು ಇವಾಗ ಏನು ಕೆಲಸ ಮಾಡ್ತೀನಲ್ಲ ಅದನ್ನೇ ಹೇಳ್ತೀನಿ. ಏನು ಹೇಳ್ತೀಯಾ? ಗೋಬಿ ಅಂಗಡಿ ಮುಂದೆ ಅವ್ರು ತಿಂದ್ಬಿಟ್ರೆ ಅಂಜಿನ ಪ್ಲೇಟ್ನ ತೊಳಿತೀನಿ ಮಾವ ಅಂತ ಹೇಳ್ತೀಯಾ? ಅಮ್ಮ, ನೀನು ಹಂಗೆಲ್ಲ ಹೇಳ್ಬೇಡಮ್ಮ. ನಾನಲ್ಲಿ ಕ್ಲೀನಿಂಗ್ ಕೆಲಸ ಮಾಡ್ತೀನಿ. ಅಯ್ಯೋ ಹಂಗೇಳ್ಬೇಡ ಕಣೋ. ನಾನು ಸಿಟಿಯಲ್ಲಿ ದೊಡ್ಡ ಅಂಗಡಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಮಾವ. ಜಾಗ ಎಲ್ಲ ನೋಡಿದ್ದೀನಿ. ಇನ್ನೊಂದು ವಾರ ಅಷ್ಟೇ ನಾನು ಹೋಟ್ಲು ರೆಡಿ ಆಗುತ್ತೆ ಅಂತ ಹೇಳಬೇಕು. ಸುಳ್ಳು ಹೇಳ್ಬೇಕಮ್ಮ? ಹ್ಞೂ ಸರಿ, ಇವಾಗೇನೋ ಸುಳ್ಳು ಹೇಳ್ತೀನಿ, ಆಮೇಲೆ ಮದುವೆ ಮೇಲೆ ಗೊತ್ತಾಗ್ಬಿಟ್ರೆ ಆವಾಗ ಏನು ಮಾಡಲಿ? ನಂಗೆ ಮಾವ ಹೊಡಿತಾನೆ. ಅಯ್ಯೋ ನೀನು ಹಿಂಗೆ ಎದುರ್ಕೊಂಡಿದ್ರೆ ಗೀತಾ ನಿಂಗೆ ಸಿಕ್ಕಂಗೆ. ಇಲ್ಲ, ನಂಗೆ ಗೀತ ಬೇಕು. ನಾನು ಅವಳನ್ನ ಮದುವೆ ಆಗ್ತೀನಿ. ಅಲ್ವಾ? ಅದಕ್ಕೆ ನಾನು ಹೇಳ್ಕೊಡ್ತಂಗೆ ಕೇಳು ಆಯಿತಾ? ಸರಿ, ನೀನು ಹೆಂಗೆ ಹೇಳ್ತೀಯೋ ಹಾಗೆ ಕೇಳ್ತೀನಿ. ಸರಿ ಹಾಗಿದ್ರೆ ಅನ್ನಂಗೆ ಎಲ್ಲಿ ನಿನ್ನ ತಮ್ಮ ಬಾಲಿ ಎಲ್ಲೋಗಿದ್ದಾನೆ? ಅವನು ಇನ್ನೆಲ್ಲಿ ಹೋಗಿರ್ತಾನೆ? ಯಾವುದೋ ಹುಡುಗಿಯಿಂದ ಸುತ್ತಾಕೊಂಡು ಹೋಗಿರ್ತಾನೆ. ಅದನ್ನೇ ಬಿಟ್ಟರೆ ಇನ್ನೇನು ಕೆಲಸ ಅವನಿಗೆ? ಅಯ್ಯೋ ಅದೇನಂತ ಎತ್ಬಿಟ್ನೋ ಇಬ್ಬರು ಮಕ್ಕಳನ್ನ. ಒಬ್ಬ ಅದು ಕರೆಕ್ಟಾಗಿದ್ದೀರಾ? ಇಬ್ಬರದು ಅದೇ ಗತಿ. ನಿಮ್ಮ ಅಪ್ಪನೂ ಇದೇ ಬಾಳಿ ಸತ್ತೋದ. ಅವ್ನು ಹೋದ ನಿಮ್ಮಿಬ್ರಿಗೂ ಅವ್ನ ಬುದ್ಧಿನ ಸಮನಾಗಿ ಹಂಚಿಬಿಟ್ಟಿದ್ದಾನೆ. ಇಬ್ರಿಗೂ ಭಾಗ ಮಾಡ್ಬಿಟ್ಟವನೆ. ಯಾಕಮ್ಮ ಹಂಗಂತೀಯ? ಊರಲ್ಲೆಲ್ಲರೂ ನಮ್ಮ ಅಪ್ಪನ ತುಂಬ ಕೊಂಡಾಡ್ತಾರೆ. ಯಾಕೆ ಕೊಂಡಾಡಲ್ಲ ಹೇಳು? ಊರಲ್ಲೆಲ್ಲಾರ ಮನೆಗೂ ನಿಮ್ಮಪ್ಪ ಹೋಗಿ ಬಂದು ಅಭ್ಯಾಸ ಅಲ್ವಾ? ಅದಕ್ಕೆ ಕೊಂಡಾಡ್ತಾನೆ. ಇರೊಬ್ಬರ ಆಸ್ತಿನೆಲ್ಲ ಊರಿಗೆಲ್ಲ ಹಂಚಿದ್ದಾನೆ, ಹಾಳಾದವನು. ಅಮ್ಮ ಹೋಗ್ಲಿ ಬಿಡ್ಮ, ಅಲ್ಬೇಡ. ನಾನು ಇನ್ನು ಹೆಂಗದ ಹಂಗೆ ಕೇಳ್ತೀನಿ. ಸರಿ ಹೋಗು. ಹೀಗಾದ್ರೂ ಮಾಡಿ ನಮ್ಮ ಅಣ್ಣನ ಗೊಪ್ಸಿ ನಮ್ಮ ಅಣ್ಣನ ಮಗಳ ನಮ್ಮ ಮನೆ ಕರ್ಕೊಬಂದ್ಬಿಟ್ರೆ ಒಂದು ದೊಡ್ಡ ಕೆಲಸ ಆಗ್ದಂಗೆ ಆಗುತ್ತೆ. ಅಮ್ಮ, ನೀನೇನೋ ಮಕ್ಕಳ ಮದುವೆ ಬಗ್ಗೆ ಮಾತಾಡ್ತಿದಂತೆ ಅಮೃತ ಅಂತ ಇದ್ಲು ಅಲ್ಲ, ಇಷ್ಟು ಬೇಗ ಮದುವೆ ಯಾಕೆ ಅಂತ? ಏನಪ್ಪ ಏನು ಬೇಗ ಅನ್ನಂಗೆ? ನಿನ್ನ ಹೆಂಡತಿಗೆ 16 ವರ್ಷ ಆಯಿತು, ಆವಾಗ ಮದುವೆ ಮಕ್ಕ ಬಂದಿಲ್ವಾ? ಆವಾಗ ಚಿಕ್ಕ ವಯಸ್ಸು ಅಂತ ಯಾಕೆ ಬಂದಿಲ್ವಾ ನಿಮ್ಮಿಬ್ರಿಗೂ? ಇವಾಗ ಮಗಳು ಮದುವೆ ಮಾಡ್ಬೇಕಂದ್ರೆ ವಯಸ್ಸು ಚಿಕ್ಕದು ಅದು ಇದು ಅಂತ
ಕುಂಟಿ ನೆಪ ಹೇಳ್ತಾ ಇದ್ದೀರಾ ಗಂಡ ಅಂತ ಇಬ್ರು. ಅತ್ತೆ, ಅದು ನನ್ನ ಪರಿಸ್ಥಿತಿ ಹಂಗಿತ್ತು, ಅದಕ್ಕೆ ನಾನು ಹಂಗೆ ಮಾಡಿದೆ. ನಾನು ಹಂಗೆ ಮಾಡಿದೆ ಅಂತ ನನ್ನ ಮಕ್ಳಿಗೂ ಹಾಗೆ ಮಾಡೋಕ್ಕಾಗುತ್ತಾ? ಇಲ್ಲಮ್ಮ, ಇಲ್ಲ. ಇನ್ನೂ ಒಂದು 30 ವರ್ಷ ಮಕ್ಕಳು ಹಂಗೆ ಇಟ್ಕೊಂಡು ಕುಂತ್ಕೋ. ನಂಗೇನಾಗಬೇಕು? ಏನೋ ನಂಗೆ ತೋಚಿದ್ದು ಮನೇಲಿ ಒಬ್ಬರು ದೊಡ್ಡೋಳು ಅಂತ ಇದ್ದೀನಿ ಅನ್ನೋ ಕಾರಣಕ್ಕೆ ಹೇಳಿದೆ. ನಿಮ್ಗೆ ಅದೇ ಸರೋಗಿಲ್ಲ ಅಂದರೆ ನಾನೇನೋ ಮಾಡೋಕ್ಕಾಗಲ್ಲ. ನಿಮ್ಮ ಇಷ್ಟ, ನಿಮ್ಮ ಮಕ್ಕಳು ನಿಮ್ಮ ಇಷ್ಟ. ಅಮ್ಮ, ಅದಕ್ಕೆ ಯಾಕೆ ಸಿಟ್ಟು ಮಾಡ್ಕೊತೀಯ? ಆಯಿತು, ಮದುವೆ ತಾನೇ, ಮಕ್ಕಳು ಬರಲಿ, ಮಾತಾಡ್ತೀನಿ. ನೀನೊಬ್ಬ ತಂದೆ, ಮದುವೆ ಮಾಡೋ ಬಗ್ಗೆ ಮಕ್ಕಳ ಮಾತಾಡಿ ಅವ್ರ ಪರ್ಮಿಷನ್ ಕೇಳ್ಕೊಂಡು ಆಮೇಲೆ ಮದುವೆ ಮಾಡೋನು ನೀನು. ಹಾಂ, ನೀನು ಮದುವೆ ಆಗಬೇಕಾದ್ರೆ ಯಾರ್ಯಾರ ಪರ್ಮಿಷನ್ ಕೇಳ್ಕೊ ಬಂದಿದ್ದಪ್ಪ ನೀನು? ಹಾಂ, ನಿಮಗೊಂದು ನ್ಯಾಯ, ನಿಮ್ಮ ಮಕ್ಳಿಗೊಂದು ನ್ಯಾಯನಾ? ಹೇಳೋರು ಕೇಳೋರು ಯಾರೇ ಇದ್ರೆ ಅಲ್ಲ, ಯಾರ ದಿಗ್ಲು ಭಯ ಭಕ್ತಿ ಏನೂ ಇಲ್ಲ. ನೀವು ಆಡಿದ್ದೆ ಆಟ, ಆಡ್ರಿ ಆಡ್ರಿ ಆಡ್ರಿ. ಅಮ್ಮ, ನೀನು ಎಲ್ಲೆಲ್ಲೋ ತೊಗೊಂಡೋಗ್ಬಿಡೋ ವಿಷಯನ ಇವಾಗ ಯಾಕೆ ಸಿಟ್ಟು ಮಾಡ್ಕೊಂಡೆ ನೀನು? ಅಂಥದ್ದು ಏನಾಯ್ತು ಇವಾಗ ಹೇಳು? ಸಿಟ್ಟು ಬರ್ದೆ ಇನ್ನೇನಾಗುತ್ತೆ ಹೇಳು? ನಂಗೆ ಡಾಕ್ಟ್ರು ಹೇಳಿದ್ದಾರೆ ಮೊನ್ನೆನೇ, ನಿಮಗೆ BP ಶುಗರು ಎಲ್ಲ ಜಾಸ್ತಿ ಆಗೈತೆ, ಯಾವಾಗ ಏನಂತ ಹೇಳೋಕ್ಕಾಗಲ್ಲ ಅಂತ. ಅದಕ್ಕೆ ನಾನು ಕಣ್ಮುಚ್ಚೋ ಟೈಮ್ ಒಳಗಡೆ ನನ್ನ ಮೊಮ್ಮಕ್ಕಳು ಮದುವೆ ನೋಡೋಣ ಅಂತ ಆಸೆ. ಏನೋ ಆ ಆಸೆಯಿಂದ ಹೇಳಿದೆ, ನಿಮ್ಗದು ಇಷ್ಟ ಆಗ್ತಾ ಇಲ್ಲ. ಹೋಗ್ಲಿ ಬಿಡ್ರಿ. ಅಯ್ಯೋ ಅಮ್ಮ, ನಿನ್ಗೇನು ಆಗಲ್ಲಮ್ಮ, ನೀನು ಚೆನ್ನಾಗೇ ಇರ್ತೀಯ. ನೋಡು ಎಷ್ಟು ಗಟ್ಟಿ ಮುಟ್ಟಿಯಾಗಿದೆಯಾ. ಹಿಂಗಿರೋವಾಗ ನಿನ್ಗೇನಾಗುತ್ತೆ ಹೇಳು? ಔಷಧಿ ಬೇಕಾದರೆ ಇನ್ನು ಕೊಡ್ಸೋಣ ಬಿಡು. ಬೇಡಪ್ಪ, ನನಗೆ ಯಾವ ಔಷಧಿನೇ ಬೇಡ, ಏನು ಬೇಡ. ನನಗಿಷ್ಟೇ ಬೇಕಾಗೋದು ನನ್ನ ಮೊಮ್ಮಗಳ ಮದುವೆ. ಯಾಕೋ ಇತ್ತೀಚೆಗೆ ಬರ್ತಾ ಬರ್ತಾ ಕಣ್ಣೆಲ್ಲ ಮಂಜು ಬಂದು ನೋಡು, ಕನ್ನಡಕ ಬಿಚ್ಚಿಕ್ಕಿದ್ದೀನಿ ರೂಮಲ್ಲಿ. ನಂಗೆ ನೀವು ಎಲ್ಲಿದ್ದೀರ, ಏನು ಮಾತಾಡ್ತೀರ ಏನೂ ಕಾಣಿಸಲ್ಲ. ಸುಮ್ಮನೆ ಕಿವಿನ ವಾಸ್ಕೊಬೇಕು ಅಷ್ಟೇ. ನನ್ನ ಪರಿಸ್ಥಿತಿ ಹಿಂಗೈತೆ. ನಿಮಗೆ ನೋಡಿದ್ರೆ ನಿಮ್ಮದೇ ಆನಂದ. ಸರಿ ಬಿಡಮ್ಮ, ಆಯಿತು. ಒಂದು ಗಂಡು ಅಂತ ನೋಡೋಣ. ಇನ್ನು ಗಂಡು ಹುಡುಕಿ ಸಿಕ್ಕೋಷ್ಟೊಳಗಡೆ ಅವಳು ಓದು ಮುಗಿಯುತ್ತೆ. ಏನಂತೀಯ? ಏನೋ ಗಂಡು ಹುಡುಕ್ತೀಯಾ? ಎಂತ ಮಾತಾಡ್ತೀಯೋ? ನಮ್ಮನೆಯಲ್ಲೇ ಬಂಗಾರದಂಥ ಗಂಡಿರುವಾಗ ಆಚೆಗಳು ಗಂಡು ಕರ್ಕೊಬರ್ತೀಯಾ? ಹಾಂ, ಏನು ಗಂಡು ನಮ್ಮನೆಯಲ್ಲೇ ಇದ್ದಾನ? ಯಾರಮ್ಮ ನೀನು? ಯಾರನ್ನ ಹೇಳ್ತಾ ಇದೀಯಾ? ಅಯ್ಯೋ, ನಿಂಗಿನ್ನೂ ಗೊತ್ತಾಗಿಲ್ವಾ? ನಿನ್ನ ತಂಗಿ ಮಗ ಸೀನಾ ಇಲ್ವೇನೋ? ಬಂಗಾರದಂಥ ಗಂಡಿತ್ಕೊಂಡು ಆಚೆಗಡೆ ಗಂಡು ಕೊಡ್ತೀಯಾ? ಬೇಡಪ್ಪ ಬೇಡ. ಆಚೆಗಡೆಯಿಂದ ಬರೋ ಗಂಡುಗಳು ಹೆಂಗಿರ್ತಾರೋ ಏನೋ, ಹೇಗೆ ನೋಡ್ಕೊತಾರೋ ಏನೋ, ಅಂಥ ಕೆಲಸ ಎಲ್ಲೂ ಮಾಡಬೇಡಪ್ಪ ಯಾವತ್ತೂ. ಅದಕ್ಕೆ ನಿನ್ನ ತಂಗಿಗೆ ಕೊಟ್ಟರೆ ಬಂಗಾರದ ಜೋಪಾನ ಮಾಡ್ತಾಳೋ. ಅಯ್ಯೋ ಅತ್ತೆ, ನೀವೇನು ಹೇಳ್ತಾ ಇದ್ದೀರಾ? ನನ್ನ ಮಗಳನ್ನ ಆ ಸೀನಿಗೆ ಕೊಡೋದಾ? ಬೇಡ ಅತ್ತೆ, ದಯವಿಟ್ಟು ಬೇಡ. ಮುಚ್ಚೆ ಬಾಯಿ ನೀನು. ಏನಾಗತ್ತೆ ನನ್ನ ಮೊಮ್ಮಗನಿಗೆ? ಹಾಂ, ಅದು ಅತ್ತೆ, ಅವ್ನು ಸರಿ ಓದೂ ಇಲ್ಲ, ನೆಟ್ಟು ಒಂದು ಕೆಲಸನೂ ಮಾಡಲ್ಲ. ಹೀಗಿರುವಾಗ ಅವನಿಗೆ ಯಾವ ಧೈರ್ಯದ ಮೇಲೆ ನನ್ನ ಮಗಳನ್ನ ಕೊಡಲಿ ಹೇಳಿ? ಆಸ್ತಿ ಐತೆ ಅವನಿಗೆ. ಅವರಪ್ಪ ಬೇಜಾನು ಆಸ್ತಿ ಮಾಡಿಟ್ಟು ಸತ್ತೋಗಿದ್ದಾನೆ. ಆ ಆಸ್ತಿ ಎಲ್ಲ ಇನ್ಯಾರಿಗೆ ಬರುತ್ತೆ? ಇರೋದಿಬ್ರು ಗಂಡು ಮಕ್ಕಳು, ಅರ್ಧ ಇವನಿಗೆ ಅರ್ಧ ಇವನ ತಮ್ಮನಿಗೆ. ಸಾಕಾಗಲ್ಲ ನಿನ್ನ ಮಗಳು ನೋಡ್ಕೊಳಕ್ಕೆ? ಇನ್ನೂ ಏನು ಬೇಕು? ಅಲ್ಲ ಅತ್ತೆ, ಆಸ್ತಿ ಇದೆ ಅಂತ ಕೊಟ್ಟರೆ ನಾಳೆ ದಿನ ಆಸ್ತಿ ಏನು ಬರುತ್ತೆ ಹೇಳಿ? ಬೇಡ, ನನ್ನ ಮಗಳು ಚೆನ್ನಾಗಿ ಓದಬೇಕು ಅಂತಿದ್ದಾಳೆ, ಅವಳೇನೋ ಒಂದು ಸಾಧನೆ ಮಾಡಬೇಕು ಅಂತವಳೆ. ಹೀಗಿರುವಾಗ ನಾನು ಮದುವೆ ಮಾಡಿಕೊಟ್ಟು ಅವಳ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಹೇಳಿ? ನಾನು ಹೀಗೆ ಓದಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ. ನನ್ನ ಕೈಯಲ್ಲ ಕೆಲಸ ಮಾಡೋಕ್ಕಾಗಿಲ್ಲ. ಅದಕ್ಕೆ ಈಗ ನನ್ನ ಮಕ್ಕಳು ನನ್ನ ಕನಸನ್ನ ನನಸು ಮಾಡ್ತಾವ್ರೆ. ಇಂಥ ಸಮಯದಲ್ಲಿ ನನ್ನ ಕನಸನ್ನ ನಿಲ್ಲಿಸಿ ಮದುವೆ ಮಾಡೋದು ಚೆನ್ನಾಗಿರಲ್ಲ ಅತ್ತೆ. ಬೇಡ. ನೋಡ್ದೇನಪ್ಪ ಇನ್ನೆಂತ ಹೆಂಗೆ ಮಾತಾಡ್ತಾವಳೆ ಅಂತ? ಸ್ವಲ್ಪ ಬುದ್ಧಿ ಹೇಳೋ ಒಳಗೆ. ಎಣ್ಣೆ ಬಂದ ಕಣ್ಣು ಮುಚ್ಕೊಂಡ್ರು ಅಂತಾರಲ್ಲ, ಹಂಗೆಲ್ಲ ಮಾಡೋಕೆ ಹೋಗ್ಬೇಡ್ರಿ. ಧೈರ್ಯ ಮಾಡಿ ಒಳ್ಳೆ ಮನಸ್ಸಿಂದ ಮಗಳನ್ನ ಕೊಟ್ಟು ಮದುವೆ ಮಾಡಿರಿ. ನಿಮ್ಗೆ ಏನು ಒಳ್ಳೇದೇ ಆಗುತ್ತೆ. ಯಾವಾಗಿದ್ರೂ ಏನೂ ತೊಂದರೆ ಇಲ್ಲ. ಅದು ತವ್ರ ಮನೆ ಕೊಡಬೇಕು ಅಂತ ಎಷ್ಟು ಆಸೆ ಪಡ್ತಾರೆ ಮಕ್ಕಳನ್ನ. ನೀವು ನೋಡಿದ್ರೆ ಆಗಲ್ಲ ಅಂತೀರಪ್ಪ. ಅದೇನೋ ಏನೋ, ಅವಳೇನು ಬೇರೆಯವಳಲ್ಲ, ನಿನ್ನ ಸ್ವಂತ ತಂಗಿನೇ. ಹಾಗಾಗಿ ಕೊಡು, ಏನಾಗಲ್ಲ. ಚೆನ್ನಾಗಿ ನೋಡ್ಕೊತಾಳೆ. ನೀನು ಹೆಂಗೆ ನೋಡ್ಕೊತೀಯೋ ಅದಕ್ಕಿಂತ ಹೆಚ್ಚಾಗಿ ನೋಡ್ಕೊತಾಳೆ ನನ್ನ ಮಗಳು. ಏನು ಸುಮ್ಮನೆ ಹಂಗೆ ನಿಂತ್ಕೊಂಡ್ಬಿಟ್ಟಿಯಲ್ಲ? ಯಾಕೆ ನೀನು ಎಂತಿ ಪಕ್ಕದ ನಿಂತ್ಕೊಂಡು ಚುಚ್ತಾವಳ ಹೆಂಗೆ? ಹಾಂ, ಬೇಡ ಅನ್ರಿ ಅಂತ. ನೋಡು, ನಾನು ಹೇಳ್ತೀನಿ ಕೇಳು. ಜೀವನದಲ್ಲಿ ಹೆಂಡತಿ ಮಾತು ಯಾರು ಕೇಳ್ತಾನೋ ಅವ್ನು ಇವಾಗಂಟ ಉದ್ಧಾರಣೆ ಆಗಿಲ್ಲ. ದಯವಿಟ್ಟು ನೀನಂತ ತಪ್ಪು ಮಾಡೋಕ್ಕೆ ಹೋಗಬೇಡ, ಆಯಿತಾ? ನನ್ನ ಮಾತು ಕೇಳು. ಇದಕ್ಕೆ ಮೊದಲು ಒಂದು ಸಲ ನನ್ನ ಮಾತಿಲ್ಲ ಅಂದು ನನ್ನ ಮನಸ್ಸು ತುಂಬ ನೋವು ಕೊಟ್ಟಿದೆಯಾ ಮಗನೇ. ಇವಾಗ ಮತ್ತೆ ಅದೇ ತಪ್ಪು ಮಾಡೋಕ್ಕೆ ಹೋಗಬೇಡ, ಆಯಿತಾ? ಯೋಚನೆ ಮಾಡು. ಈ ಮುದಿ ವಯಸ್ಸಲ್ಲಿ
ನಿನ್ನ ತಾಯಿಗೆ ಅಷ್ಟು ಅಷ್ಟು ಸುಖ ಶಾಂತಿ ನೆಮ್ಮದಿ ಕೊಟ್ಟು ಪುಣ್ಯವಂತನಾಗ ಆಗಪ್ಪ, ಆಯಿತಾ? ಇಷ್ಟೇ ನಾನು ನಿನ್ನತ್ತೆ ಕೇಳ್ಕೊಳ್ಳೋದು. ಹಾಂ, ನನ್ನ ಪರಮಾತ್ಮನು ಯಾವಾಗ ಬಾ ಅಂತನೋ ನಾನು ಆವಾಗ ಏನು ಹೇಳ್ದಿರ ಹೋಗ್ತಾ ಇರಬೇಕು. ಅಷ್ಟರೊಳಗಡೆ ನನ್ನ ಕಣ್ಣಾರ ನನ್ನ ಮೊಮ್ಮಕ್ಕಳು ಮದುವೆ ನೋಡ್ಬಿಟ್ಟು ನೆಮ್ಮದಿಯಾಗಿ ಕಣ್ಣು ಮುಚ್ಕೊಬಿಡ್ತೀನಪ್ಪ. ಏನು ಕಿವಿಗೆ ಹೋಯ್ತಾ ಹೇಳ್ತಾರೆ ಮಾತಲ್ಲ ನಾನು? ಹಾಂ, ಆಯಿತು, ಗಂಡ ಹೆಂಡತಿ ಮಾತಾಡ್ಬೇಕಾರೋ ಮಾತಾಡ್ಕೊಳ್ಳಿ. ನಾನು ಸ್ವಲ್ಪ ಕೆಲಸ ಐತೆ, ನಾನು ಬರ್ತೀನಿ. ಅಯ್ಯಯ್ಯೋ, ಇದೇನು ಮಾಡ್ತಾವ್ರೆ? ಏನ್ರಿ ರೀ? ಹೇಳು ಹೇಳು ಅಮೃತ. ನಾನು ಏನ್ರಿ ಹೇಳೋದು? ಅತ್ತೆಯವ್ರು ಏನ್ರಿ ಹಿಂಗೆ ಮಾತಾಡ್ಬಿಟ್ರಲ್ಲ? ಬೇಡ ರೀ, ನನಗಂತೂ ಬಿಲ್ಕುಲ್ ಇಷ್ಟ ಇಲ್ಲ. ನಿಮ್ಮ ತಂಗಿ ಮಗನಿಗೆ ನನ್ನ ಮಗಳನ್ನ ಕೊಡೋದು. ಅಷ್ಟೇ ಅಲ್ಲ, ಅವಳಿಗೆ ಇಷ್ಟು ಬೇಗ ಮದುವೆ ಮಾಡೋಕ್ಕೂ ನನಗೆ ಇಷ್ಟ ಇಲ್ಲ. ನನಗೂ ಅರ್ಥ ಆಗ್ತಾ ಇದೆ, ಆದರೆ ಅಮ್ಮ ಹೇಳ್ತಾ ಇದ್ದೇನು ತಪ್ಪಿಲ್ವಲ್ಲ? ಒಳ್ಳೆ ತಾನೇ ಹೇಳ್ತಾವ್ರೆ. ನನ್ನ ತಂಗಿನೇ ಮೇಲಾಗಿ ಅವಳಿಗೂ ಸೊಸೆ ಅಂದರೆ ತುಂಬ ಪ್ರೀತಿ, ಬಂದಾಗೆಲ್ಲ ಚೆನ್ನಾಗಿ ಮಾತಾಡ್ಸ್ತಾಳೆ. ನಮ್ಮ ಮಗಳಿಗೂ ಅಷ್ಟೇ ಚೆನ್ನಾಗಿದೆ ಇಬ್ಬರು ಒಡನಾಟ. ಹಂಗಾಗಿ ಕೊಟ್ಟರೆ ಏನು ತಪ್ಪಿಲ್ಲ ಅಂತ ನನಗೆ ಅನಿಸ್ತೈತೆ. ಇದೇನ್ರಿ ನೀವು ಹಿಂಗೆ ಹೇಳ್ಬಿಟ್ರಲ್ಲ? ಅಲ್ಲ ರೀ, ಅವನು ಓದಿಲ್ಲ, ಏನೂ ಇಲ್ಲ. ಅವನಿಗೆ ನನ್ನ ಮಗಳನ್ನ ಕೊಟ್ಟರೆ ಚೆನ್ನಾಗಿರುತ್ತಾ? ಅವಳಿಗೆ ಇಷ್ಟ ಆಗುತ್ತಾ? ನೋಡೋಣ, ಒಂದು ಮಾತು ಕೇಳಿ ನೋಡೋಣ. ನನ್ನ ಮಗಳು ನಂಗೆ ಗೊತ್ತಿರೋ ಪ್ರಕಾರ ಇಲ್ಲ ಅಂತ ಹೇಳಲ್ಲ, ಒಪ್ಕೊಂಡ್ರು ಒಪ್ಕೊಳ್ಬೋದು. ಆದರೆ ಯಾಕೋ ನನ್ನ ಮನಸ್ಸು ಬರ್ತಾ ಇಲ್ಲ ರೀ. ಆಯಿತು, ಇವಾಗೇನಕ್ಕ ಮಾತು? ನಿನ್ನ ಮಗಳು ಬರಲಿ, ಅವಳು ಒಂದೆರಡನೇ ಮುಂದುವರಿಯೋಣ, ಸರಿನಾ? ಇವಾಗ ಹೋಗು. ಸರಿ ತಡಿ, ನಂಗೆ ಸ್ವಲ್ಪ ಕೆಲಸ ಐತೆ, ಹೋಗಿ ಬರ್ತೀನಿ. ಅಯ್ಯೋಯ್ಯೋ, ಇದೇನು ಹಿಂಗಾಗ್ತಾ ಇದೆಯಲ್ಲ? ಹಾಂ, ನನ್ನ ಮಗಳು ಒಂದು ವೇಳೆ ಒಪ್ಕೊಬಿಟ್ರೆ ಏನು ಮಾಡಲಿ ನಾನು? ಯಾಕೆಂದರೆ ಅವಳ ಮಾವನ ಜೊತೆಯಲ್ಲಿ ಅವಳು ಚೆನ್ನಾಗೇ ಇದ್ದಾಳೆ. ಅವಳು ಚಿಕ್ಕವಳು ಬೇರೆ, ಅವಳಿಗೇನು ಅರ್ಥ ಆಗುತ್ತೆ? ಇದನ್ನೆಲ್ಲ ನಾನು ಬಿಡಿಸೋಳಿಗೆ ಹೇಗೆ ಅರ್ಥ ಮಾಡಿಸ್ಲಿ?